ರವೆ ಹುರಿದನೆ ಯಾವುದೇ ಮೆಜರ್ಮೆಂಟ್ ಇಲ್ಲದೇ ಒಂದು ಅತೀ ಸುಲಭದ ರವೆ ಇಡ್ಲಿ ರೆಸಿಪಿ ನೋಡೋಣ. ರವೆ ಇಡ್ಲಿ ಮಾಡಬೇಕು ಅಂದ ತಕ್ಷಣ 2-3 ನಿಮಿಷದಲ್ಲಿ ಇದು ರೆಡಿ. ಇದನ್ನು ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇಲ್ಲಿ ಮೊದಲು ನಾನು ರವೆ ತೊಗೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ 2 ಕಪ್ಪಿನಷ್ಟು ರವೆ ತೊಗೊಳ್ತಾ ಇದ್ದೀನಿ. ಬಾಂಬೆ ರವೆ ತೊಗೊಳ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ, ಮೀಡಿಯಮ್ ರವೆ ಅಂತ ಕರಿತೀವಲ್ಲ ಅದೇ. ಇನ್ಯಾವ ರವೆನೂ ಬೇಡ, ಹುರಿಯೋ ಅವಶ್ಯಕತೆ ಇಲ್ಲ. ಹುರಿದ್ರೂ ಪ್ರಾಬ್ಲಮ್ ಇಲ್ಲ, ಹುರಿದೇನು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಆ ರವೆಗೆ ಸ್ವಲ್ಪ ಕೊತ್ತಂಬರಿ ಎಲೆ, ಕರಿಬೇವಿನ ಎಲೆನ ಸೇರಿಸಿ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು, ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ಕೆಲವು ಸಾಸಿವೆ ಹಾಕಿ ಸಿಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ, ಶುಂಠಿ ಪೀಸಸ್ನ ಇಲ್ಲಿ ತುಪ್ಪಕ್ಕೆ ಸೇರಿಸಿ ಬಾಡಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಖಾರ ಸ್ವಲ್ಪ ಕಡಿಮೆ ಆಗಲಿ ಅಂತ. ಬೇಡ ಅಂದರೆ ನೀವು ಡೈರೆಕ್ಟಾಗಿ ರವೆಗೂ ಸೇರಿಸ್ಬೋದು, ಬರೀ ತುಪ್ಪದಲ್ಲಿ ಹುರಿದಿರೋಂಥ ಸಾಸಿವೆ ಹಾಕ್ಬೋದು. ಈಗ ಸಾಸಿವೆ, ಹಸಿಮೆಣಸಿನ್ಕಾಯಿ, ಶುಂಠಿ ಪೀಸಸ್ ಇಷ್ಟನ್ನು ರವೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನೀಗ ಸೇರಿಸ್ತಾ ಇದ್ದೀನಿ. ಈ ರವೆ ಇಡ್ಲಿ ಸಾಫ್ಟಾಗಿ ಬರಬೇಕು ಅಂತ ಇಲ್ಲಿ ನಾನು ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ. ಅಡುಗೆ ಸೋಡಾ ಆಪ್ಷನಲ್, ಹಾಕಲಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ, ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇಷ್ಟು ರವೆಗೆ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟು ಮೊಸರು ಎಷ್ಟು ಅಷ್ಟು ಅಂತ ಏನಿಲ್ಲ, ನಾನು ಈಗ ನಿಮಗೆ ಒಂದು ಹದ ತೋರಿಸ್ತೀನಿ, ಕನ್ಸಿಸ್ಟೆನ್ಸಿ. ಆ ಕನ್ಸಿಸ್ಟೆನ್ಸಿ ಬರೋವರೆಗೆ ನಾವು ಇವಾಗ ಮೊಸರನ್ನ ಸೇರಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಈಗ 2 ಕಪ್ ರವೆಗೆ 1 ಕಪ್ಪಿನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊಸರು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಹಿಟ್ಟು ಗಟ್ಟಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ. ಮೊಸರು ನಾರ್ಮಲ್ ಆಗಿರೋದ್ರಿಂದ ಇಷ್ಟು ಮೊಸರು ಹಾಕಿ ಈ ಹದಕ್ಕೆ ಕಲಿಸ್ಬಿಟ್ಟು ಇದನ್ನು 10-15 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಇವತ್ತು ನಾನು ಇಡ್ಲಿನ ಅಗ್ಯಾರೋ ಅವರ ಟ್ರೈಪ್ಲೈ ಸ್ಟೀಲ್ ಕಡಾಯಿನಲ್ಲಿ ಮಾಡ್ತಾಯಿದ್ದೀನಿ. ಈ ಪಾತ್ರೆಗೆ ನಾವು ಮೊದಲು ಏನು ಮಾಡಬೇಕು, ನೀರನ್ನು ಹಾಕಿ ಕುದಿಸ್ಕೋಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್. ಯಾವ ಇಡ್ಲಿ ಮಾಡಿ, ಅಕ್ಕಿ ಇಡ್ಲಿ, ರವೆ ಇಡ್ಲಿ, ಯಾವುದೇ ಇಡ್ಲಿ ಮಾಡಿದರೂ ಮೊದಲ ನೀರನ್ನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸೋಕ್ಕೆ ಇಡಬೇಕಾಗುತ್ತೆ. ಆವಾಗಲೇ ಇಡ್ಲಿ ಸಾಫ್ಟಾಗಿ ಬರೋದು. ಈಗ ಈ ನೀರನ್ನ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಈ ಸೈಡಿನಲ್ಲಿ ಇಡ್ಲಿ ತಟ್ಟೆ ತೊಗೊಂಡು ನೀವು ಡೈರೆಕ್ಟಾಗಿ ಎಣ್ಣೆ ತುಪ್ಪನ ಸೋಬಿಟ್ಟು ಸಹ ಇಡ್ಲಿನ ಹಾಕ್ಬೋದು. ಬಟ್ ನಾನು ಸಾಮಾನ್ಯವಾಗಿ ಬಟ್ಟೆನ ಹಾಕಿ ನಾನು ಇಡ್ಲಿ ಹಾಕಿ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಒಂದು ಸಾಫ್ಟಾಗಿ ಬರುತ್ತೆ, ಇನ್ನೊಂದು ತುಂಬ ಹೊತ್ತು ಸಾಫ್ಟಾಗಿರುತ್ತೆ, ಶೇಪು ನೋಡೋದಕ್ಕೂ ಸಹ ತುಂಬಾ ಅದ್ಭುತವಾಗಿರುತ್ತೆ. ಈಗ ನಾನು ಈ ಕಾಟನ್ ಬಟ್ಟೆ ಮೇಲೆ ಕೆಲವು ಗೋಡಂಬಿಗಳನ್ನ ಈ ರೀತಿ ಜೋಡಿಸ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಜೊತೆಗೆ ರುಚಿನೂ ಅದ್ಭುತವಾಗಿರುತ್ತೆ. ಅದ್ರ ಮೇಲೆ ಕೆಲವು ಕ್ಯಾರೆಟ್ ತುರಿನ ಹೀಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ರವೆ ಇಡ್ಲಿ ಒಂಥರ ಡಿಫ್ರೆಂಟಾಗಿ ಕಾಣೋದ್ರ ಜೊತೆ ತಿನ್ನಬೇಕಾದ್ರೆ ರುಚಿನೂ ಸಹ ಅದ್ಭುತವಾಗಿ ಬರುತ್ತೆ. ಈಗ ಎಲ್ಲ ಕ್ಯಾರೆಟು, ಗೋಡಂಬಿ ಎಲ್ಲ ಹಾಕಿದ ಮೇಲೆ ಈ ಸೈಡಿನಲ್ಲಿ 10-15 ನಿಮಿಷ ನಾನು ರವೆನ ಮೊಸರಲ್ಲಿ ನೆನೆಸಿಟ್ಟಿದ್ನಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿದೆ. ಯಾಕೆ ಅಂದರೆ ರವೆ ಸಾಮಾನ್ಯವಾಗಿ ನೀರನ್ನ ಹಾಕಿ ನೆನೆಸಿದಾಗ ಅಥವಾ ಮೊಸರನ್ನ ಹಾಕಿ ನೆನೆಸಿದಾಗ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ಆ ಹದನ ಸರಿ ಮಾಡೋದಕ್ಕೆ ಅಂತ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ನೀರನ್ನಾದರೂ ಸೇರಿಸ್ಬೋದು, ಇಲ್ಲ ಮೊಸರನ್ನಾದರೂ ಸೇರಿಸ್ಬೋದು. ನಾನು ಮೊದಲೇ ಸ್ವಲ್ಪ ಮೊಸರನ್ನ ಜಾಸ್ತಿ ಸೇರಿಸೋದ್ರಿಂದ ಇವಾಗ ನೀರನ್ನ ಸೇರಿಸ್ತಾ ಇದ್ದೀನಿ. ನೀವು ನೀರನ್ನಾದರೂ ಸೇರಿಸ್ಬೋದು, ಮೊಸರನ್ನಾದರೂ ಸೇರಿಸ್ಕೋಬೋದು. ಹಾಕಿಬಿಟ್ಟು ಈ ಹದದಲ್ಲಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ರವೆ ಇಡ್ಲಿ ಹಿಟ್ಟು ಈ ಹದದಲ್ಲಿದ್ದರೆ ಕರೆಕ್ಟಾಗಿರುತ್ತೆ. ತೀರಾ ತೆಳ್ಳಗಿರಬಾರ್ದು, ತೆಳ್ಳಗಾದರೆ ಚಪ್ಪಟೆಯಾಗಿ ಹೋಗ್ಬಿಡುತ್ತೆ, ಉಬ್ಬೋದಿಲ್ಲ. ಹಾಗಾಗಿ ತೀರಾ ಗಟ್ಟಿ ಆಯಿತು ಅಂದರೆ ಇಡ್ಲಿ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಕರೆಕ್ಟ್ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಬಿಟ್ಟು ಆಮೇಲೆ ಆ ಹಿಟ್ಟನ್ನು ನಾವು ಮೊದಲೇ ಇಡ್ಲಿ ತಟ್ಟೆನ ರೆಡಿ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಹಾಕೋದಷ್ಟೇ. ಸುಮಾರು 2 ಕಪ್ಪು ರವೆನಲ್ಲಿ 7-8 ರವೆ ಇಡ್ಲಿ ರೆಡಿ ಆಗುತ್ತೆ. ದೊಡ್ಡ ರವೆ ಇಡ್ಲಿ ಒಬ್ಬರು 1.5-2 ಇಡ್ಲಿ ತಿಂದರೆ ಸಾಕು, ಅಷ್ಟು ಹೊಟ್ಟೆ ತುಂಬುತ್ತೆ. ಇವಾಗ ನೋಡಿದರೆ ತಟ್ಟೆಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಈ ಸೈಡ್ನಲ್ಲಿ ನಾನು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕೊತ ಈ ರೀತಿ ಕುದಿತಿರಬೇಕು. ಕುದಿತಿರೋ ಅಂಥ ನೀರಿಗೆ ಇಡ್ಲಿ ತಟ್ಟೆನ ಇಟ್ಬಿಟ್ಟು ಮುಚ್ಚಿಬಿಟ್ಟು ಮೊದಲು 5 ನಿಮಿಷ ಹೈ ಫ್ಲೇಮಲ್ಲಿ, ಆಮೇಲೆ 7 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸಿಬಿಟ್ಟು ಮುಚ್ಚಳ ತೆಗೆದ್ರೆ ಅದ್ಭುತವಾದಂಥ ರವೆ ಇಡ್ಲಿ ರೆಡಿಯಾಗಿದೆ. ತುಂಬ ಸಿಂಪಲ್ಲು, ರವೆ ಹುರಿಯೋ ಹಾಗಿಲ್ಲ, ಮೆಜರ್ಮೆಂಟ್ ಇಲ್ಲ, ಏನಿಲ್ಲ. ಎಷ್ಟು ರವೆ ಬೇಕೋ ಅಷ್ಟು ರವೆ ತಗೊಳ್ಳಿ. ಸಾಮಗ್ರಿ ಏನು ಬೇಕು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ಸಾಸಿವೆ ಎಲ್ಲನೂ ಹಾಕಿಬಿಟ್ಟು ಮೊಸರನ್ನ ಹಾಕಿ ಒಂದು ಹದದಲ್ಲಿ ಕಲಿಸಿದ್ರೆ ರವೆ ಇಡ್ಲಿ ಹಿಟ್ಟು ರೆಡಿ. ಅದ್ಭುತವಾಗಿರುತ್ತೆ. ಈ ರವೆ ಇಡ್ಲಿ ಚಟ್ನಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಈ ಸಿಂಪಲ್ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಸಿ ಯು.